ಇನ್ನು ನಾಲೆಗೆ ನೀರು ಹರಿಸೋದಕ್ಕೆ ಆಗ್ರಹಿಸಿ ರೈತರಿಂದ ಬಾರುಕೋಲು ಚಳವಳಿ ನಡೆದಿದೆ. ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಮುಂದೆ ಬಾರುಕೋಲು ಪ್ರತಿಭಟನೆ ನಡೆಯಿತು. ನಾಲೆಗೆ ನೀರು ಹರಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ರಹಿಸಿ ರೈತರೆಲ್ಲ ಸೇರ್ಕೊಂಡು ಬಾರುಕೋಲು ಚಳವಳಿಯನ್ನ ನಡೆಸಿದ್ದಾರೆ. ಶ್ರೀರಂಗಪಟ್ಟಣದ ತಾಲೂಕು ಕಚೇರಿ ಮುಂದೆ ಬಾರುಕೋಲು ಪ್ರತಿಭಟನೆ ನಡೆದಿರತಕ್ಕಂಥದ್ದು ಕಂಡುಬಂದಿದೆ. ಭೂಮಿ ತಾಯಿ ಹೋರಾಟ ಸಮಿತಿ ಹೋರಾಟಗಾರರಿಂದ ಈ ಒಂದು ಪ್ರತಿಭಟನೆ ನಡೆದಿದೆ. ರೈತ ಹೋರಾಟಗಾರ ನಂಜುಂಡೇಗೌಡ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆ ನಡೆದಿರತಕ್ಕಂಥದ್ದು ಸದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕೈಯಲ್ಲಿ ಎಲ್ಲರೂ ಬಾರುಕೋಲು ಹಿಡ್ಕೊಂಡು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಲೆಗೆ ನೀರು ಹರಿಸುವಂತೆ ಮುಂದಾಗಿರತಕ್ಕಂಥದ್ದು. ತಮಿಳುನಾಡಿಗೆ ಕದ್ದು ಮುಚ್ಚಿ ನೀರು ಬಿಡ್ತಿರೋದಕ್ಕೆ ಈಗ ರೈತರೆಲ್ಲ ಸೇರ್ಕೊಂಡು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್ಕಾರ ಹಾಗೂ ಜಿಲ್ಲೆಯ ಶಾಸಕರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಯಿತು. ಜಿಲ್ಲಾ ಜನಪ್ರತಿನಿಧಿಗಳನ್ನು ಬಡಿದೆಬ್ಬಿಸಲು ರಾಜ್ಯ ಸರ್ಕಾರವನ್ನು ಬಡಿದೆಬ್ಬಿಸಲು ಕದ್ದು ಮುಚ್ಚಿ ಸರ್ಕಾರ ರೈತ ವಿರೋಧಿ ಅನ್ನೋದಕ್ಕೆ ಉದಾಹರಣೆ ಏನ್ ಬೇಕಾಗಿಲ್ಲ. ನಿನ್ನೆ ತಮಿಳುನಾಡಿಗೆ ನೀರು ಬಿಟ್ಟಂತ ಪ್ರಮಾಣನ ಚಳವಳಿ ಪ್ರಾರಂಭ ಮಾಡಿದ್ಮೇಲೆ ಇವತ್ತು ನೀರು ನಿಲ್ಸವ್ರೆ. ಇದಕ್ಕೆ ಉತ್ತರ ಹೇಳ್ಬೇಕು ಅವರು ಎಲ್ಲಿ ನೀರು ಬಿಡ್ತಾ ಇದ್ರು ಅಂತ. ರೈತರು ಧ್ವನಿ ಎತ್ತದ ಮೇಲೆ ನೀರು ನಿಲ್ಸವ್ರೆ ಅಂತ ಹೇಳಿದ್ರೆ ಕದ್ದು ಮುಚ್ಚಿ ನೀರು ಬಿಡುವಂತ ಹುನ್ನಾರ ಮಾಡ್ತಾ ಇದ್ದಾರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಸೇರಿದಂಗೆ ಎಲ್ಲ ರೈತ ವಿರೋಧಿಗಳು ತಕ್ಷಣ ನೀರು ಬಿಡುಗಡೆ ಆಗ್ಬೇಕು. 100 ಎಕರೆ ಅಲ್ಲ 1000 ಎಕರೆ ಕಬ್ಬು ಬೆಳೆದವ್ರೆ, 1000 ಕೋಟಿ ನಷ್ಟ ಆಗುತ್ತೆ. ಈ ನಷ್ಟ ತುಂಬಿಕೊಡುವಂತ ಕೆಲಸ ಮಾಡಲಿಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ರೈತರಿಗೆ ಪರೋಕ್ಷವಾಗಿ ವಿಷ ಕೊಡ್ತಾ ಇದೆ. ಬೆಂಗಳೂರು ಕುಡಿಯೋ ನೀರಿಗೆ ಅಂತಾರೆ, ಕುಡಿಯೋ ನೀರು ಕೊಡಿ ಬೇಡ ಅಂತ ಹೇಳಲ್ಲ. ಆದ್ರೆ ಕನ್ನಂಬಾಡಿ ಕಟ್ಟೆ ಕಟ್ಟುದು ಬೆಂಗಳೂರು ಒಂದಕ್ಕೆ ಕುಡಿಯೋ ನೀರಿಗಲ್ಲ. ನಮ್ ಜಿಲ್ಲಾಧಿಕಾರಿ ಕುಡಿಯೋ ನೀರು ಇಟ್ಕೋಬೇಕು ಅಂತ ಹೇಳ್ತಾರೆ. ಜಿಲ್ಲಾಧಿಕಾರಿ ಆಗ್ಲಿ ಈ ಆಡಳಿತ ವ್ಯವಸ್ಥೆಯವರು ಯಾರು ಕನ್ನಂಬಾಡಿ ಕಟ್ಟೆ ಮೈಸೂರು ಮಹಾರಾಜರು ಕಟ್ಟಿದಾಗ ಮಂಡ್ಯದ ರೈತರಿಗೆ ಕೃಷಿಗೆ ಅಂತ ಮಾಡಿದಂತದ್ದು ಕನಿಷ್ಠ ಇರೋ ಅರಿವಿಲ್ಲ. ಆ ಕಾರಣಕ್ಕೆ ಹೇಳುತ್ತದು ತಕ್ಷಣ ನೀರು ಬಿಡ್ಲಿಲ್ಲ ಅಂತ ಹೇಳಿದ್ರೆ ಇಂಥ ಬಂಡ್ರು ಈ ಸಮಾಜದಲ್ಲಿ ಲೂಟಿ ಮಾಡ್ತಿರುವಂತ ಮುಖ್ಯಮಂತ್ರಿ, ನಮ್ಮ ಕ್ಷೇತ್ರ ಶಾಸಕರು, ಜಿಲ್ಲಾ ಶಾಸಕರು, ರೈತರು